ಅಲ್ಲ ಇದು ಅದರ ಸೆಲೆಕ್ಷನ್ಸು ಮತ್ತೊಂದು ಇದೆಲ್ಲ ನಮ್ಮ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಹೈಕಮಾಂಡ್ನವರು ತೀರ್ಮಾನ ಮಾಡ್ತಾರೆ. ಇದು ರೊಟೀನ್ ಅಲ್ವಾ, ಇದ್ರ ಪಾಡಿಗೆ ಇದು ನಡೀತಾರೆ. ಕೆಲವು ಸಚಿವರು ಶಾಸಕರುಗಳಿಗಾಗಿ ಡೆಲ್ಲಿಗೆ ಹೋಗಿದ್ದಾರೆ, ಇನ್ನೊಂದಷ್ಟು 28-29 ಹೋಗ್ತಾರೆ. ಪುನಾರಚನೆಗೆ ತೀವ್ರವಾದಂತಹ ಒಂದು ಒತ್ತಡ ಆಗ್ತಾ ಇದೆ. ಅಲ್ಲ, ಅವ್ರು ಮಾಡೋದ್ರಲ್ಲಿ ತಪ್ಪಿದೆ ಅಂತ ನನಗೇನು ಅನ್ಸಲ್ಲ. ಅವರು ಕೇಳೋದ್ರಲ್ಲಿ ನಮಗೆ ಮಂತ್ರಿಗಳು ಮಾಡಿ ನಾವು 3 ಸಾರಿ ಗೆದ್ದಿದ್ದೀವಿ, 2 ಸಾರಿ ಗೆದ್ದಿದ್ದೀವಿ, 4 ಸಾರಿ ಗೆದ್ದಿದ್ದೀವಿ ಅಂತ ಹೇಳೋದ್ರಲ್ಲಿ ತಪ್ಪೇನಿದೆ. ದೇರ್ ಆಲ್ಸೋ ಅವ್ರಿಗೂ ಸಾಮರ್ಥ್ಯ ಇದೆ. ಆದರೆ 15% ಅಷ್ಟೇ ನಾವು ಮಿನಿಸ್ಟರ್ಗಳನ್ನ ಮಾಡಬೇಕು ಅಂತ ಇರುವಾಗ ಸಂಖ್ಯೆಗಳು ಕಡಿಮೆ ಇರುತ್ತೆ. ಹಿರಿಯ ಸಚಿವರಲ್ಲಿ ಆತಂಕ ಇದೆ ಅಂತ ಕೈ ಬಿಡ್ತಾರೆ ಸಂಪುಟದಿಂದ. ಅದು ಹೈಕಮಾಂಡಿಗೆ ಬಿಟ್ಟಿದ್ದಲ್ಲ. ಪೋರ್ಟ್ಫೋಲಿಯೋ ಚೇಂಜ್ ಆಗಬೇಕು ಅಂತ ಕೇಳ್ತಿದ್ರಿ ಸರ್ ಯಾರು? ನೀವು ಎಲ್ಲಿ ಕೇಳಿದ್ದೆ? ಜನರಿಗೆ ಹತ್ತಿರವಾಗಿ ನಿಮ್ಮ ಹತ್ರ ಹೇಳಿದ್ನ? ಈ ವಿಚಾರದಲ್ಲಿ ಸರ್ ಹಂಗಲ್ಲ ರೀ, ಇಲಾಖೆಯಲ್ಲಿ ನೋಡಿ ನಾನಿಲ್ಲಪ್ಪ, ಆ ಥರ ಅಸಮಾಧಾನ ಏನಿಲ್ಲ ನನಗೆ. ನಾನು ಸಮರ್ಥವಾಗಿ ಗೃಹ ಇಲಾಖೆಯನ್ನ ನಡೆಸಿದ್ದೇನೆ. 8 ವರ್ಷ ಆಗ್ತಾ ಇದೆ. ಅಂದ್ರೆ 3 ವರ್ಷ 2 ವರ್ಷ ಎಲ್ಲ ಒಟ್ಟಿಗೆ ಸೇರಿದ್ರೆ 8 ವರ್ಷ ಆಗ್ತಾ ಇದೆ ಗೃಹ ಇಲಾಖೆಯಲ್ಲಿ. ನನಗೆ ಬೇಸರ ಏನಿಲ್ವಲ್ಲ, ಬೇಸರ ಏನಿಲ್ಲ. ಇದ್ರ ಜೊತೆ ಹೆಚ್ಚುವರಿ ಖಾತೆ ಕೊಟ್ಟರು ನಿಭಾಯಿಸ್ತೀನಿ. ಏನ್ ಕೊಟ್ರು ನಿಭಾಯಿಸ್ತೀನಿ. ಏನ್ ಕೊಟ್ರು ನಿಭಾಯಿಸ್ತೀನಿ. ನೋಡಪ್ಪ, ಏನ್ ಕೊಟ್ರು ನಿಭಾಯಿಸ್ತೀನಿ. ಆ ಸಾಮರ್ಥ್ಯ ನನಗಿದೆ. ಮುಖ್ಯಮಂತ್ರಿ